ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ಲವರ್ ಶೋ ನೋಡೋಕೆ ಲಾಲ್ಬಾಗಿಗೆ ಹೋಗಿದ್ದಾಗ ತೆಗ್ದಿರೋ ವಿಡಿಯೋ ಇದು. ಲಾಲ್ಬಾಗ್ ಒಳಗಡೆ ಹೋಗ್ತಿರುವಾಗ ಹೂವಿನ ಪ್ರಪಂಚಕ್ಕೆ ಹೋಗ್ತಿದೀವೇನೋ ಅನ್ಸ್ತಾ ಇತ್ತು ನನ್ಗೆ. ಯಾಕಂದ್ರೆ 1000 ವೆರೈಟೀಸ್ ಆಫ್ ಫ್ಲವರ್ಸ್, ಪ್ಲಾಂಟ್ಸ್ ಅಂಡ್ ಗಾರ್ಡನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಯಾರೆಲ್ಲ ಲಾಸ್ಟ್ ಟೈಮ್ ಫ್ಲವರ್ ಶೋ ಮಿಸ್ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಖಂಡಿತ ಅಲ್ಲಿಗೆ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಆ ಫ್ರೆಶ್ ಏರು ಮತ್ತೆ ಬ್ಯೂಟಿಫುಲ್ ಫ್ಲವರ್ಸ್ ನ ನೋಡ್ತಿದ್ರೆ ಕಣ್ಣಿಗೂ ಮನ್ಸಿಗೂ ತುಂಬಾ ಖುಷಿ ಅನ್ಸುತ್ತೆ. ಇದನ್ನ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಒಂದ್ ಒಳ್ಳೆ ಅಟ್ಮಾಸ್ಫಿಯರ್ ನ ಎಂಜಾಯ್ ಮಾಡ್ಬೋದು. ಇಲ್ಲಿ ಫ್ಲವರ್ಸ್ ಅಂಡ್ ಪ್ಲಾಂಟ್ಸ್ ಅಲ್ಲದೆ ಏನ್ಷಿಯಂಟ್ ಟ್ರೀಸ್ ಕೂಡ ನೋಡ್ಬೋದು. ಗಾರ್ಡನ್ ಅಂತೂ ತುಂಬಾ ಪೀಸ್ಫುಲ್ ಆಗಿದೆ. ಒಂದ್ ಒಳ್ಳೆ ನೇಚರ್ ನ ಫೀಲ್ ಮಾಡ್ಬೋದು. ನಂತರ ಯಾರೆಲ್ಲ ನೇಚರ್ ಲವರ್ ಇದ್ದೀರಾ, ಖಂಡಿತ ಈ ಪ್ಲೇಸ್ ನ ವಿಸಿಟ್ ಮಾಡ್ಬೋದು. ಒಂದ್ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮ್ಗೆ. ಮತ್ತೆ ಗ್ಲಾಸ್ ಹೌಸ್ ಕೂಡ ಇದೆ. ವಾಲ್ಮೀಕಿ ಥೀಮ್ ಕೂಡ ಇಟ್ಟಿದ್ರು. ಅವರ ಲೈಫ್ ಮತ್ತೆ ಅವರ ಕಾಂಟ್ರಿಬ್ಯೂಷನ್ ಎಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿದ್ರಿಂದ ಒಂದೊಳ್ಳೆ ನಾಲೆಡ್ಜ್ ಕೂಡ ಇಂಪ್ರೂವ್ ಆಯ್ತು. ಇದು ಒಂದು ಕಾಂಬಿನೇಷನ್ ಆಫ್ ಕಲ್ಚರ್, ನೇಚರ್ ಅಂಡ್ ಹಿಸ್ಟ್ರಿ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಅನಿಸ್ತು. ಇದು ಒಂದು ಫೇಮಸ್ ಹಿಸ್ಟೋರಿಕಲ್ ಸ್ಟೋರಿ. ಇದು ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಮಾಡಿ, ಮತ್ತೆ ಯಾವ ಸ್ಟೋರಿ ಅಂತ ಮೆನ್ಷನ್ ಮಾಡಿ. ಇಲ್ಲಿ ನಮ್ಗೆ ಒಂದಿಷ್ಟು ಫ್ಲವರ್ಸ್ ನೇಮ್ ಕೂಡ ತಿಳ್ಕೊಳಕಾಯ್ತು. ಅಲ್ಲಿ ಬೋನ್ಸಾಯಿ ಟ್ರೀಸ್ ಕೂಡ ನೋಡ್ಬೋದು. ವೆರಿ ಓಲ್ಡ್ ಟ್ರೀಸ್ ನ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಈಗ ನೋಡ್ತಾ ಇರೋದು ಫೋಟೋ ಬೂತ್ ಅಂತಾನೆ ಹೇಳ್ಬೋದು. ಬಿಕಾಸ್ ವಿಸಿಟರ್ಸ್ ಫೋಟೋಸ್ ತೆಕ್ಕೋಬಹುದು, ಆರ್ ಎಲ್ಸ್ ಹೊರಗಡೆಯಿಂದನೂ ಫೋಟೋ ತೆಗ್ಸ್ಕೋಬಹುದು. ನಾವು ಕೂಡ ಹಾಗೆ ಒಂದಿಷ್ಟು ಫೋಟೋ ತೆಕ್ಕೊಂಡು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.